ದೇವಿ ಎಲ್ರಿಗೂ ತಾಯಿ ಇದ್ದು ತಾಯಿ ತನ್ನ ಮಕ್ಕಳನ್ನ ಹೆಂಗ್ ಬೇರೆ ಬೇರೆ ನೋಡ್ತಾ? ಏನಪ್ಪಯ್ಯ ಹೇಳಿದ್ದ, ದೇವ್ರ ಮುಂದೆ ಎಲ್ರೂ ಸಮಾನ ಆಗಿತ್ತಾ ಹೇಳಿ. ಅಯ್ಯೋ ನೋಡುವ, ಇದು ಎಂತ ನಿರ್ಲಕ್ಷ್ಯ ಹುಡುಗಿ ಅದಾಳ ಇವಳು. ಹೆಂಗ್ ಮಾತಾಡ್ತಾಳ ಇವಳು, ಅರ್ಚಕರಿಗೆ ಸವಾಲ್ ಹಾಕ್ತಾಳ ಕೋಡಿ. ನಮ್ಮನಿ ಹುಡುಗಿ ಏನ್ರ ಆಗಿದ್ರ ಕಪ್ಪಾಕ್ 4 ಬಾರಸಿ ಕರ್ಕೊಂಡ್ ಹೋಗ್ತಿದ್ದೇರಿ ಅತ್ಲಾಗ ನಾನು. ಕೇಳಿದೇನವಾ ಹುಡುಗಿ, ಅರ್ಚಕರು ಏನ್ ಹೇಳಲಿಕ್ಕತ್ತಾರೋ ಅದನ್ನ ಮಂದಿನೂ ಹೇಳಲಿಕ್ಕತ್ತಾರ. ವಿಧವಾ ಆದ್ರ ಮುಗದ ಹೋತು, ಆಕಿ ಪಾಲಿಗೆ ಜಗತ್ತ ಸತ್ತಂಗ. ಆಕಿಗೆ ಯಾವ ಸೌಭಾಗ್ಯನೂ ಇಲ್ಲ. ಮನ್ಯಾಗಷ್ಟ ಅಲ್ಲ, ಗುಡಿ ಒಳಗೂ ನಿನಗೆ ಕುಂಕುಮ ಇಟ್ಕೊಳ್ಳಿಕ್ಕೆ ಸಿಗುವುದಿಲ್ಲ. ಇದ ದೊಡ್ಡ ಶಿಕ್ಷಾ ಆದ ವಿಧಿ ಆದವರಿಗೆ. ನೀನ ಆಕಾಶದಿಂದ ಉದುರು ಬಿದ್ದೀನವ ಈ ಶಿಕ್ಷಾದಿಂದ ಪಾರಾಗ್ಲಿಕ್ಕೆ. ಬದುಕು ಸಲುವಾಗಿ ಏನೋ ಸ್ವಲ್ಪ ತಿನ್ನಬೇಕು, ಬದುಕೇವಿ ಅನ್ನೋದಕ್ಕಾಗಿ ಹರಿನಾಮಸ್ಮರಣೆ ಮಾಡಬೇಕು. ಇನ್ನು ಮೇಲೆ ನಿನ್ನ ಪಾಲಿಗುಳಿದಿರೋದು ಇಷ್ಟ. ನಾನು ದೇವಿ ಕುಂಕುಮ ಹಚ್ಕೊಳ್ತೆ ಹೇಳಿದ್ದು ನನ್ನ ಇಷ್ಟದಿಂದ. ಅಜ್ಜಮ್ಮ, ನಾನು ಎನ್ನಿಷ್ಟದಿಂದ ವಿಧವೆ ಆಗಿಲ್ಲ. ಇಷ್ಟದಿಂದ ಯಾರು ವಿಧವೆಯರಾಗುವುದಿಲ್ಲವಾ, ಅದು ಅವ್ರವ್ರ ಹಣೆ ಬರಹ. ನಿನ್ನ ಹಣೆ ಬರದೊಳಗ ನೀನು ವಿಧವೆ ಆಗಬೇಕು ಅಂತ ಬರೆದಿತ್ತು, ಮುಗೀತು. ಅದನ್ನ ಬದಲಾಯಿಸ್ಲಿಕ್ಕೆ ಆಗ್ತದೇನು? ದೊಡ್ಡವ್ರ ಮಾತು ಕೇಳ್ಕೊಂಡ ಬಿದ್ದಿರೋದು ನಿನ್ನ ಹಣೆ ಬರದೊಳಗೆ ಬರ್ಕೊಂಡದ. ಇದನ್ನ ತಿಳ್ಕೊಂಡು ನಡೆದ್ರ ನಿನಗೂ ಕ್ಷೇಮ. ಇಲ್ಲ, ಅದೃಷ್ಟ ಅನ್ನೋದು ಹೆಣ್ಣಲ್ಲಿರ್ತದೆ. ಏನಪ್ಪಯ್ಯ ಹೇಳಿದ್ದ, ಅದೃಷ್ಟ ಅನ್ನೋದು ಕೈಯಲ್ಲಿತ್ತು ಹೇಳಿ. ಹಾ, ಕೈಯಲ್ಲಿ. ಅಯ್ಯೋ ಸುರಸುಂದರಾಂಗಿ, ನಿನ್ನ ಹಣೆ ಬರಹ ನಿನ್ನ ಕೈ ಒಳಗೆ ಬರ್ಕೊಂಡದನ. ಅಯ್ಯ, ಹಂಗಾರೆ ನಿನ್ನ ಕೈ ತೋರ್ಸ ನಮ್ಮವ್ವ, ತೋರ್ಸು. ಮ್ಯಾಲೆ ಬ್ರಹ್ಮ ಅನ್ನವ ಇರೋದ್ಯಾಕ, ಹಣೆ ಬರಹ ಅನ್ನೋದಿರೋದ್ಯಾಕ? ಪ್ರಪಂಚದೊಳಗ ಅದೃಷ್ಟ ದುರಾದೃಷ್ಟ ಅನ್ನೋದು ಯಾಕಿರೋದ ನಮ್ಮವ್ವ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ,
ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?